ಇಟ್ಟಿರಿ ಬರ್ತೀನಿ. भारते नवजीवनं साधयति संस्कार भारते नवजीवनं प्रणवमूलं प्रगतिशीलं प्रखरराष्ट्रविवर्धकं शिवं सत्यं सुन्दरम् अभिनवं संस्करणोद्यमं साधयति संस्कार भारते नवजीवनम् मधुर मञ्जुलरागभरितं हृदयतन्त्रीमन्त्रितं वादयति सङ्गीतकं वसुधैकभावनभाषकं साधयति संस्कार भारते नवजीवनम् ललितरसमयदास्यलील चण्डताण्डवगमकहेल कलितजीवननाट्यभेदं काण्डिक्रान्तिकथा प्रमोदं साधयति संस्कार भारते नवजीवनम् चतुष्षष्टिकलार्पितं परमेष्ठिया परिवर्तितं विश्वचक्रभ्रमणरूपं शाश्वतं श्रुतिसम्मतं साधयति संस्कार भारते नवजीवनम् जीवयस्यभिलेखमखिलं सप्तवर्णसमीकृतं प्लावयति रससिन्धुना प्रतिहिन्दुमानसनन्दनं साधयति संस्कार भारते नवजीवनं साधयति संस्कार भारते नवजीवनं भारते नवजीवनं भारते नवजीवनं. ಧನ್ಯವಾದಗಳು. ಕಲೆ ವಿಲಾಸಕ್ಕಾಗಿ ಅಲ್ಲ, ಆತ್ಮ ವಿಕಾಸಕ್ಕಾಗಿ ಎಂಬ ಧ್ಯೇಯ ಹೊಂದಿರುವ ಸಂಸ್ಕಾರ ಭಾರತೀಯ ಪರಿಚಯವನ್ನು ಮಾಡಿಕೊಡಬೇಕು ಅಂತೇಳಿ ಶ್ರೀಮತಿ ಕುಸುಮ ಅನಂತರಾಮಯ್ಯ ಅವರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವರು ಗಮಕ ಕಲಾ ಪರಿಷತ್ತು ತುಮಕೂರು ಜಿಲ್ಲಾ ಸಮಿತಿಯ ಸದಸ್ಯರಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸಾ ಕಲಾ ಯಾ ವಿಮುಕ್ತಯೇ, ಕಲೆ ವಿಲಾಸಕ್ಕಾಗಿ ಅಲ್ಲ ಆತ್ಮವಿಕಾಸಕ್ಕಾಗಿ ಎಂಬ ಘೋಷವಾಕ್ಯದೊಂದಿಗೆ 1981ರಲ್ಲಿ ಲಕ್ನೋದಲ್ಲಿ ಪ್ರಾರಂಭಿಸಲಾದ ಸಂಘಟನೆ ಸಂಸ್ಕಾರ ಭಾರತಿ. ರಾಷ್ಟ್ರ ಸಮರ್ಪಿತ ಜೀವನ ನಡೆಸಿದ ಸ್ವರ್ಗೀಯ ಶ್ರೀ ಬಾಬುರಾವ್ ದೇವರಸ್, ಸ್ವರ್ಗೀಯ ಶ್ರೀ ಹರಿಬಾಬು ವಾಕಣಕರ್ ರವರ 27 ವರ್ಷಗಳ ಚಿಂತನೆಯ ಸುಭದ್ರ ತಳಪಾಯದೊಂದಿಗೆ ಪ್ರಾರಂಭವಾದ ಸಂಘಟನೆ ಇಂದು ದೇಶಾದ್ಯಂತ ಸಹಸ್ರಾರು ಶಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತುಮಕೂರಿನಲ್ಲಿಯೂ ಸಹ 2003ರಲ್ಲಿ ಈ ಶಾಖೆ ಪ್ರಾರಂಭವಾಯಿತು. ಸಂಸ್ಕೃತಿಯನ್ನು ಪ್ರಭಾವಿಯಾಗಿ ಅಭಿವ್ಯಕ್ತಗೊಳಿಸುವ ಮಾಧ್ಯಮ ಕಲೆ. ವೈವಿಧ್ಯಮಯ ಕಲೆಗಳಿಂದ ಸಮಾಜ ಮತ್ತು ರಾಷ್ಟ್ರದ ಸಂಸ್ಕೃತಿಯು ಪ್ರಸ್ಫುಟಿತವಾಗಿ ಪ್ರಕಾಶಿಸುತ್ತದೆ. ಸಮಾಜ ಕಲೆ ಹಾಗೂ ಕಲೆಗಾರರಿಗೆ ಬಹಳ ಬೇಗ ಆಕರ್ಷಿತವಾಗುತ್ತದೆ. ಹಾಗಾಗಿ ಕಲೆಗಾರರಿಗೆ ಉತ್ತಮ ಸಂಸ್ಕಾರ ಕೊಡುವ ಮೂಲಕ ಸಮಾಜವನ್ನು ಸುಸಂಸ್ಕೃತವಾಗಿಸುವುದು ಸಂಸ್ಕಾರ ಭಾರತೀಯ ಉದ್ದೇಶ. ಆದರೆ ಇದು ಯಾವ ಕಲಾವಿದರಿಗೂ ಕಾರ್ಯಕ್ರಮಗಳನ್ನು ಗೊತ್ತು ಮಾಡಿಕೊಡುವ ದಲ್ಲಾಳಿ ಸಂಸ್ಥೆಯಲ್ಲ. ಸಂಸ್ಕಾರ ಭಾರತಿಯಲ್ಲಿ ಪ್ರತಿ ವರ್ಷವೂ ಸಹ 6 ಉತ್ಸವಗಳನ್ನು ಆಚರಿಸಲಾಗುತ್ತದೆ. ಅವು ಯಾವುವೆಂದರೆ ಯುಗಾದಿ ಪಲ್ಲವ, ಶ್ರೀಕೃಷ್ಣ ಜನ್ಮಾಷ್ಟಮಿ, ದೀಪಾವಳಿ ಮಿಲನ್, ಭರತ ಮುನಿ ಜಯಂತಿ, ಗುರುವಂದನಾ ಕಾರ್ಯಕ್ರಮ, ಭಾರತ್ ಮಾತಾ ಉತ್ಸವ ಇವುಗಳನ್ನು ಕಡ್ಡಾಯವಾಗಿ ಆಚರಿಸುತ್ತದೆ. ಇದಲ್ಲದೆ ದೇಶಾದ್ಯಂತ ರಾಷ್ಟ್ರಮಟ್ಟದ ಕಲಾವಿದರ ಅನೇಕ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಮಾಡಿದೆ. ಇದರಲ್ಲಿ ಹೆಸರಿಸಬಹುದಾದಂಥ ಕೆಲವು
ಅಖಿಲ ಭಾರತ ವಾದ್ಯಗಾರರ ಸಮ್ಮೇಳನ, ಅಖಿಲ ಭಾರತ ಸಂಗೀತ ಸಮ್ಮೇಳನ ಇದು ಮೈಸೂರಿನಲ್ಲಿ ಗಣಪತಿ ಸಚ್ಚಿದಾನಂದ ಸರಸ್ವತಿಗಳವರ ಆಶ್ರಮದಲ್ಲಿ ನಡೆಯಿತು. ಅಖಿಲ ಭಾರತ ನೃತ್ಯೋತ್ಸವ ಇದು 2020 ಜನವರಿಯಲ್ಲಿ ತುಮಕೂರಿನಲ್ಲಿ ನಡೆದದ್ದು. ಕುರುಕ್ಷೇತ್ರದಲ್ಲಿ 2021ರಲ್ಲಿ ನಡೆದ ಲೋಕಕಲಾ ಸಮ್ಮೇಳನ ಮುಂತಾದವು. ಇನ್ನು ಈ ವರ್ಷದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಹೇಳಬೇಕು ಅಂದರೆ, ವಂದೇ ಮಾತರಂ ಗೀತೆ ರಚನೆಯಾದ 150ನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಸಾಮೂಹಿಕ ವಂದೇ ಮಾತರಂ ಗೀತ ಗಾಯನ, ತುಮಕೂರಿನಲ್ಲಿ ನಡೆದ ಶತಕಂಠ ಗಾಯನ, ದೇಶಭಕ್ತಿ ಗೀತೆಗಳ ಸಮೂಹಗಾನ ಕಾರ್ಯಕ್ರಮದಲ್ಲಿ 250ಕ್ಕೂ ಹೆಚ್ಚು ಮಾತಾ ಭಗಿನಿಯರು ಭಾಗವಹಿಸಿದ್ದರು. ಇದು ತುಮಕೂರಿನ ಜನಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಅಖಿಲ ಭಾರತ ಮಟ್ಟದ ಮಾತೃಶಕ್ತಿ ಯೋಜನೆಯಾದ ಮಹಿಳಾ ಕಲಾವಿದರ ಸರ್ವೇಕ್ಷಣೆ ಎಂಬ ಹೆಸರಿನಲ್ಲಿ ತುಮಕೂರು ಜಿಲ್ಲೆಯ 100 ಮಹಿಳಾ ಕಲಾವಿದರ ಸರ್ವೇಕ್ಷಣೆಯನ್ನ ಯಶಸ್ವಿಯಾಗಿ ಮಾಡಲಾಯಿತು. ಇದು ತುಮಕೂರಿನಲ್ಲೇ ಮೊದಲು 100 ಮಹಿಳಾ ಕಲಾವಿದರನ್ನ ಗುರುತಿಸಿರುವುದು. ಇದು ಸಹ ಒಂದು ನಮ್ಮ ಹೆಮ್ಮೆಯಾಗಿದೆ. ಹೆಸರಾಂತ ತುಮಕೂರು ದಸರಾ ಉತ್ಸವದಲ್ಲಿ ಸಂಸ್ಕಾರ ಭಾರತಿ ತುಮಕೂರು ಮಹಾನಗರ ಶಾಖೆ ಪ್ರಾಯೋಜಕತ್ವದಲ್ಲಿ ಧರ್ಮತೇಜ ಕ್ಷಾತ್ರ ಶೌರ್ಯ ಎಂಬ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸಲಾಯಿತು. ಪ್ರತಿ ವರ್ಷ ತುಮಕೂರಿನಲ್ಲಿ ನಡೆಯುವ ಸ್ವದೇಶಿ ಮೇಳದಲ್ಲಿ ಸಂಸ್ಕಾರ ಭಾರತಿ ಮಹಾನಗರ ಶಾಖೆ ತುಮಕೂರು ಪ್ರತಿದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ. ಸಂಸ್ಕಾರ ಭಾರತೀಯ ಈ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವ ಇಚ್ಛೆಯುಳ್ಳವರು 500 ರೂಗಳ ವಾರ್ಷಿಕ ಶುಲ್ಕವನ್ನು ಪಾವತಿಸಿ ಸಂಸ್ಕಾರ ಮಿತ್ರರಾಗಬಹುದು. ಪ್ರವೇಶ ದ್ವಾರದಲ್ಲಿರುವ ನಮ್ಮ ಕಾರ್ಯಕರ್ತರಲ್ಲಿ ಹೆಚ್ಚಿನ ವಿವರಗಳನ್ನು ಪಡೆಯುವುದು. ಧನ್ಯವಾದಗಳು. ಸಂಸ್ಕಾರ ಭಾರತೀಯ ಪರಿಚಯ ಮಾಡಿಕೊಟ್ಟಂತ ಶ್ರೀಮತಿ ಕುಸುಮಾನಂತರಾಮಿ ಅವರಿಗೆ ಧನ್ಯವಾದಗಳು. ಈಗ ಸಾಧಕರನ್ನು ಗೌರವಿಸುವ ಸಮಾಜ ಸದಾ ಜೀವಂತವಾಗಿರುತ್ತದೆ ಎಂಬುದು ನಮ್ಮೆಲ್ಲರ ನಂಬಿಕೆ. ಪ್ರತಿ ವರ್ಷದಂತೆ ಇಂದಿನ ಕಾರ್ಯಕ್ರಮದಲ್ಲಿ ಇಬ್ಬರು ಶ್ರೇಷ್ಠ ಸಾಧಕರನ್ನು ಸನ್ಮಾನಿಸುವುದರ ಮೂಲಕ ತನ್ನ ಹಿರಿಮೆಯನ್ನು ಹೆಚ್ಚಿಸಿಕೊಳ್ಳುವ ಆಶಯ ಸಂಸ್ಕಾರ ಭಾರತೀಯರು. ಮೊದಲಿಗೆ ಕಲಾಕ್ಷೇತ್ರ, ಕಲೆಗೆ ಜೀವ ಕೊಟ್ಟ ಕಲಾವಿದರಿಗೆ ನಮ್ಮ ಗೌರವ. ಈ ಹಿನ್ನೆಲೆಯಲ್ಲಿ ಇದೀಗ ಶ್ರೀಯುತ ನರಸಿಂಹಪ್ಪ ಟಿ, ಚಿತ್ರ ಕಲಾವಿದರು ತುಮಕೂರು, ಇವರನ್ನ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಸ್.ಸಿ. ಶ್ರೀನಿವಾಸ ಮೂರ್ತಿ ಅವರು ಕಲಾವಿದರನ್ನ ಕರ್ಕೊಂಡು ಬರಬೇಕು. ಅವರ ಕುಟುಂಬ ಬಂದಿದ್ದರೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ಈ ಒಂದು ಸನ್ಮಾನ ಪತ್ರವನ್ನು ವಾಚನ ಮಾಡಲಿದ್ದಾರೆ ಶ್ರೀಮತಿ ವೀಣಾ ಎಸ್, ಗಮಕ ಹಾಗೂ ಸಂಸ್ಕಾರ ಭಾರತೀಯ ಸಕ್ರಿಯ ಕಾರ್ಯಕರ್ತರು. ಎಲ್ಲರಿಗೂ ನಮಸ್ಕಾರ. ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ಡ್ ಬೆಂಗಳೂರು, ಮಹಾನಗರ ಸಮಿತಿ ತುಮಕೂರು, ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ತುಮಕೂರು. ಸನ್ಮಾನ ಪತ್ರ. ಕವಿ ಚಿತ್ರ ಕೋವಿದಂ ಪರತತ್ವ ಶೋಧಕನು ವಿವಿಧ ವಾದನ ಗೀತ ನೃತ್ಯ ಕುಶಲಿಗಳು ನವನವತೆಯಂ ಮನಸ್ಸಿಗೀವೆಲ್ಲ ಕಲೆಗಾರ ರವರಿಂದೆ ಸುಂದರತೆ ಮಂಕುತಿಮ್ಮ. ಇದು ಡಿವಿಜಿಯವರ ಒಂದು ಸಾಲುಗಳು. ಶ್ರೀ ನರಸಿಂಹಪ್ಪ ಡಿ, ಚಿತ್ರಕಲಾವಿದರು, ಎಂಕೆ ಹಳ್ಳಿ, ಪಾವಗಡ ತಾಲ್ಲೂಕು. ಆತ್ಮೀಯರೇ, ಭಾರತೀಯ ಸಂಸ್ಕೃತಿಯ ಹೆಜ್ಜೆ ಗುರುತುಗಳನ್ನು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಸಲು ಮುಂದಿನ ಜನಾಂಗಕ್ಕೆ ಅದರ ಸುಂದರತೆಯನ್ನು ಪರಿಚಯಿಸಲು ಶ್ರಮಿಸುತ್ತಿರುವ ತಮಗೆ ನಮ್ಮ ಅಭಿನಂದನೆಗಳು. ತುಮಕೂರು ಜಿಲ್ಲೆ ಪಾವಗಡ ತಾಲ್ಲೂಕಿನ ಎಂಕೆ ಹಳ್ಳಿಯ ಸುಸಂಸ್ಕೃತ ದಂಪತಿಗಳಾದ ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಶ್ರೀ ದುರ್ಗಪ್ಪನವರ ಪುತ್ರರಾಗಿ ದಿನಾಂಕ 5/6/1981ರಲ್ಲಿ ಜನಿಸಿದಿರಿ. ಬಾಲ್ಯ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ, ಪ್ರೌಢಶಾಲಾ ಶಿಕ್ಷಣವನ್ನು ಪಾವಗಡ ನಗರದಲ್ಲಿ ಮುಗಿಸಿದ ತಾವು ಚಿತ್ರಕಲಾ ಶಿಕ್ಷಣವನ್ನು ತುಮಕೂರಿನ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಪ್ರಾರಂಭಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಧಾರವಾಡವನ್ನು
ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡಿರಿ. DMC ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್, AM ಆರ್ಟ್ ಮಾಸ್ಟರ್ ಕೋರ್ಸ್, GD ಗ್ರಾಜ್ಯುಯೇಟ್ ಡಿಪ್ಲೊಮೊ, BFA ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಶಿಕ್ಷಣಗಳನ್ನು ಸತತ 7 ವರ್ಷಗಳ ಕಾಲ ಅಭ್ಯಸಿಸಿ ಚಿತ್ರಕಲೆಯಲ್ಲಿ ಪಾರಮ್ಯ ಸಾಧಿಸಿದ್ದೀರಿ. ಹಲವಾರು ಶ್ರೇಷ್ಠ ಗುರುಗಳ ಮಾರ್ಗದರ್ಶನ ತಮ್ಮನ್ನು ಶ್ರೇಷ್ಠ ಕಲಾವಿದರಾಗಿ ರೂಪಿಸಿದೆ. ಕೋಲಾರದ ಶ್ರೀಮತಿ ಜಯಮ್ಮ ಹಾಗೂ ಶ್ರೀ ಮುನಿಯಪ್ಪನವರ ಸುಪುತ್ರಿಯಾದ ಶ್ರೀಮತಿ ಎಂ ಮನೋಹರಿಯವರನ್ನು 2008ರಲ್ಲಿ ವಿವಾಹವಾದ ತಾವು ತಮ್ಮ ತರಗತಿಯ ಮಕ್ಕಳನ್ನೇ ತಮ್ಮ ಮಕ್ಕಳೆಂದು ಭಾವಿಸಿ ಸಲಹುತ್ತಿದ್ದೀರಿ. ಬೆಂಗಳೂರಿನ ಅನಿಮೇಷನ್ ಕಂಪನಿಯಲ್ಲಿ ಕಾರ್ಟೂನ್ ಧಾರಾವಾಹಿಗಳು ಹಾಗೂ ಕಾರ್ಟೂನ್ ಚಿತ್ರಗಳಲ್ಲಿ ಸುಮಾರು 7 ವರ್ಷ ಸೇವೆ ಸಲ್ಲಿಸಿ ನಂತರ ತುಮಕೂರು ಜಿಲ್ಲೆಯ ಹಲವಾರು ಶಾಲೆಗಳಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದೀರಿ. ಬೆಂಗಳೂರು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ವರ್ಲಿ ಪೇಂಟಿಂಗ್, ಕ್ಯಾನ್ವಾಸ್ನಲ್ಲಿ ಪ್ರಕೃತಿ ಮತ್ತು ವ್ಯಕ್ತಿ ಚಿತ್ರಗಳನ್ನು ರಚಿಸಿದ್ದೀರಿ. ದೇವಾಲಯಗಳಲ್ಲಿ ಮೈಸೂರು ಶೈಲಿಯಲ್ಲಿ ಚಿತ್ರಗಳನ್ನು ರಚಿಸಿದ್ದೀರಿ. ತುಮಕೂರು ತಾಲೂಕು ಮುಳುಕುಂಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮೈಸೂರು ಶೈಲಿಯಲ್ಲಿ ತಾವು ರಚಿಸಿರುವ ರಾಮಾಯಣ ಕಥಾ ಸನ್ನಿವೇಶಗಳು ನಯನ ಮನೋಹರ ಹಾಗೂ ವಿಚಾರಪೂರ್ಣವಾಗಿದೆ. ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವೂ ಸೇರಿದಂತೆ ಹಲವಾರು ಕಡೆಗಳಲ್ಲಿ ತಮ್ಮ ಚಿತ್ರಕಲಾ ಪ್ರದರ್ಶನಗಳಾಗಿವೆ. ತಮ್ಮ ಕಲಾ ಪ್ರತಿಭೆಯನ್ನು ಗುರುತಿಸಿ ಮುಳುಕುಂಟೆಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ತಮಗೆ ನಾಗರಿಕ ಸಮ್ಮಾನವಾಗಿರುವುದು ತಮ್ಮ ಪ್ರತಿಭೆಗೆ ಸಂದ ಗೌರವವಾಗಿದೆ. ತಮ್ಮ ಕಲಾ ಪ್ರತಿಭೆಯನ್ನು ಗುರುತಿಸಿ ಭಾರತದ ಶ್ರೇಷ್ಠ ಕಲಾ ಸಂಘಟನೆಯಾದ ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ಡ್ ಬೆಂಗಳೂರು, ಮಹಾನಗರ ಸಮಿತಿ ತುಮಕೂರು ರವರು ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಆಯೋಜಿಸಿರುವ ಗಮಕ ಹಬ್ಬ 2026ರ ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿ ತಮಗೆ ಕುಂಚಕಲಾ ಸಾಧಕ ಎಂಬ ಬಿರುದನ್ನು ನೀಡಿ ಗೌರವಿಸುತ್ತಿದೆ. ತಮಗೂ ತಮ್ಮ ಕುಟುಂಬಕ್ಕೂ ತಮ್ಮ ಶಿಷ್ಯವರ್ಗಕ್ಕೂ ಸಕಲ ಸನ್ಮಂಗಲವನ್ನು ನೀಡಲೆಂದು ಪರಮಾತ್ಮನಲ್ಲಿ ಪ್ರಾರ್ಥಿಸುವ ಕಲಾ ಸರಸ್ವತಿಯ ಸೇವೆಯಲ್ಲಿ ತಮ್ಮವರೇ ಆದ ಶ್ರೀ ನಟರಾಜ ಶ್ರೇಷ್ಠಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ಡ್ ಬೆಂಗಳೂರು, ಮಹಾನಗರ ಸಮಿತಿ ತುಮಕೂರು, ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಶುದ್ಧ ದ್ವಾದಶಿ ಭಾನುವಾರ ದಿನಾಂಕ 26/7/2006 ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರು ಬಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೈಡಿಂದ ಕೊಡಿ. ಸೈಡಿಂದ ವೈಟ್ ಮಾಡ್ತಾರೆ ಆಗಲ್ಲ. ಸ್ವಲ್ಪ ಸೈಡು ಸರ್. ಗ್ರೂಪ್ ಸರ್ ಸೈಡು. ಸ್ವಲ್ಪ ಸೈಡ್ ಸರ್, ಸೈಡು ಹಿಂದೆ ಹೋಗಿ ಸರ್, ಹಿಂದೆ ಹೋಗಿ. ಸ್ಟಡಿ ಮೇಡಮ್, ಇಲ್ಲಿ ನೋಡಿ
ಸ್ಟಡಿ. ಓಕೆ. ನಮ್ಮ ಗೌರವವನ್ನು ಸ್ವೀಕರಿಸಿದ ಶ್ರೀಯುತ ನರಸಿಂಹಪ್ಪ ಡಿ ಚಿತ್ರಕಲಾವಿದರು ಹಾಗೂ ದಂಪತಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಗೌರವ ಸಮರ್ಪಣೆ. ಸಮಾಜ ಸೇವೆಯಲ್ಲಿ ನಿಸ್ವಾರ್ಥ ಸೇವೆಯೇ ನಿಜವಾದ ಪೂಜೆ ಎನ್ನುವ ಅಚಲ ನಂಬಿಕೆ ಶ್ರೀಯುತ ಎನ್ ನಟರಾಜ ಶೆಟ್ಟಿ ಸಮಾಜ ಸೇವಕರು ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಅವರ ಶ್ರೀಮತಿಯವರು ಕೂಡ ಬರಬೇಕು ಅಂತೇಳಿ ನಾನು ವಿನಮ್ರಪೂರ್ವಕವಾಗಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಈ ಒಂದು ಸನ್ಮಾನ ಪತ್ರದ ವಾಚನವನ್ನು ಮಾಡಬೇಕು ಅಂತ ಹೇಳಿ BV ವೆಂಕಟೇಶನ್ ಸಂಸ್ಕಾರ ಭಾರತೀಯ ಕೋಶ ಪ್ರಮುಖ್ ಅವರನ್ನ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ ಬೆಂಗಳೂರು, ಮಹಾನಗರ ಸಮಿತಿ ತುಮಕೂರು, ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ತುಮಕೂರು ಸನ್ಮಾನ ಪತ್ರ. ಮೃತನ ಸಂತಾನಕತೆ ಶವವಾಹಕರಿಗೇಕೆ, ಮೃತನ ಸಂತಾನಕತೆ ಶವವಾಹನಿಗೇಕೆ, ಸತಿಯ ಊರಿನಲ್ಲಿ ಸಾರಿಗನು ಮೊಬ್ಬಿನಲ್ಲಿ ಜಿತಮನದಿ ಜಿತೆಗೆಟ್ಟ ಕೊಂಡೊಯ್ಯುತ್ತೀರಲು ತೃತೀಯ ತಲೆ ನೀನಂತು ಮಂಕುತಿಮ್ಮ. ಇದು ಶ್ರೀ DVG ಯವರ ನುಡಿಗಟ್ಟು. ಶ್ರೀ ನಟರಾಜ ಶೆಟ್ಟಿ ಸಮಾಜ ಸೇವಕರು ತುಮಕೂರು. ಆತ್ಮೀಯರೇ, ಸನ್ಮಾನ್ಯ DVG ಅವರು ಮೇಲಿನ ಕಗ್ಗದಲ್ಲಿ ಹೇಳಿದಂತೆ ಜಿತಮನದಿ ಹಲವಾರು ಶವಗಳನ್ನು ಸಂಸ್ಕಾರ ಮಾಡುವ ಮೂಲಕ ಕಷ್ಟ ಕಾಲದಲ್ಲಿ ಹಲವರಿಗೆ ಆಪದ್ಬಂಧವರಾಗಿದ್ದೀರಿ. ತುಮಕೂರಿನ ಖ್ಯಾತನಾಮ ಕುಟುಂಬವು ಹಲವಾರು ಸೇವಾ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಕೀರ್ತಿಶೇಷ NL ನಾಗರಾಜ್ ಶೆಟ್ಟಿ ಹಾಗೂ ಶಶಿರೇಖಮ್ಮ ದಂಪತಿಗಳ ಪುತ್ರರಾದ ತಾವು 22/7/1960 ಜನಿಸಿದಿರಿ. ತಮ್ಮ SSLC-ವರೆಗಿನ ವಿದ್ಯಾಭ್ಯಾಸವನ್ನು ನಗರದ ಆರ್ಯನ್ ಪ್ರೌಢಶಾಲೆ ಹಾಗೂ ಸರ್ವೋದಯ ಪ್ರೌಢಶಾಲೆಯಲ್ಲಿ ಪೂರೈಸಿದಿರಿ. ಮೊದಲಿನಿಂದಲೂ ಯಾರಿಗಾದರೂ ಸಹಾಯ ಮಾಡಬೇಕೆಂಬ ತಮ್ಮ ಹಂಬಲ ತಮ್ಮನ್ನು ಸೇವಾ ಕ್ಷೇತ್ರದ ಕಡೆಗೆ ಮುಖ ಮಾಡುವಂತೆ ಮಾಡಿತು. ಆದರ್ಶ ಹೇಳುವುದಲ್ಲ, ಮಾಡಿ ತೋರಿಸುವುದು ಎಂಬಂತೆ ಬಳ್ಳಾರಿಯ ಸ್ವಂತ ಕುಟುಂಬದ ಕೀರ್ತಿಶೇಷ ಶಂಕರನಾರಾಯಣ ಶೆಟ್ಟಿ ಹಾಗೂ ಕೀರ್ತಿಶೇಷ ವಿಮಲಾರವರ ಪುತ್ರಿ, ಕಿವಿ ಕೇಳಿಸಿದ ಹಾಗೂ ಮಾತು ಬಾರದ ಶ್ರೀಮತಿ ಸುಜಾತಾ ಎಸ್ ರವರನ್ನು ಪ್ರೀತಿಸಿ ಮದುವೆಯಾಗಿ ಸಮಾಜಕ್ಕೆ ಮಾದರಿಯಾಗಿದೆ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ ಎಂದು ಬೇಸರ ಪಡುವವರಿಗೆ ಆಶಾಕಿರಣವಾಗಿ ಅವರ ಸಹಾಯಕ್ಕೆ ನಿಲ್ಲುವ ಗುಣದ ಕಾರಣದಿಂದಾಗಿ 30ನೇ ವಯಸ್ಸಿನಿಂದಲೂ ತಮ್ಮ ಸಮುದಾಯದಲ್ಲಿ ಯಾವುದೇ ಸಾವು ಸಂಭವಿಸಿದರೂ ಆ ಕುಟುಂಬದ ಸಹಾಯಕ್ಕೆ ನಿಲ್ಲುತ್ತಿದ್ದೀರಿ. ಮುಂದೆ ಕರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಯಾವುದೇ ಕುಟುಂಬದಲ್ಲಿ ಮರಣವಾದಾಗ ಸಂಸ್ಕಾರಕ್ಕೆ ಯಾರೂ ಮುಂದೆ ಬರದಿರುವ ಸಂದರ್ಭದಲ್ಲಿ ಸುಮಾರು 330ಕ್ಕೂ ಹೆಚ್ಚು ಶವಗಳಿಗೆ ಅಗ್ನಿಸ್ಪರ್ಶ ಮಾಡಿ ಸದರಿ ಕುಟುಂಬಗಳಿಗೆ ಚಿತಾಭಸ್ಮ ಕಳುಹಿಸುವ ಸಾರ್ಥಕ ಕಾರ್ಯ ಮಾಡಿದ್ದೀರಿ. ಇಲ್ಲಿಗೆ 40 ವರ್ಷಗಳ ಹಿಂದೆಯೇ ಬಾಡಿ ಹೆಲ್ಪ್ ಲೈನ್ ಪ್ರಾರಂಭಿಸಿ ಸಮಾಜದ ಎಲ್ಲ ಸಮುದಾಯದವರಿಗೂ ಸಹಾಯ ಹಸ್ತ ಚಾಚುತ್ತಿದ್ದೀರಿ. ಇಲ್ಲಿಯವರೆಗೆ 1000ಕ್ಕೂ ಹೆಚ್ಚು ಮೃತದೇಹಗಳ ಸಂಸ್ಕಾರಕ್ಕೆ ನೆರವಾಗಿದ್ದೀರಿ. ತಮ್ಮ ಈ ಕಾರ್ಯದಲ್ಲಿ ಸಹಕಾರ ನೀಡಿದ ಮುಸ್ಲಿಂ ಯುವಕರನ್ನೂ ಸಹ ಕೃತಜ್ಞತೆಯಿಂದ ಸ್ಮರಿಸುತ್ತಿದ್ದೀರಿ. ಅಂಬೇಡ್ಕರ್ ಯುವ ವೇದಿಕೆ, ಶ್ರೀ ಸಿದ್ಧಗಂಗಾ ಮಠ ಮತ್ತು ಹಿರೇಮಠವು ಸೇರಿದಂತೆ ರಾಜ್ಯದ 40ಕ್ಕೂ ಹೆಚ್ಚು ಸಂಸ್ಥೆಗಳಿಂದ ಸನ್ಮಾನಿತರಾಗಿದ್ದೀರಿ. ತಮ್ಮ ಈ ಸೇವಾ ಕಾರ್ಯವನ್ನು ಗುರುತಿಸಿ ತಮಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ತಮ್ಮ ಈ ಎಲ್ಲ ಸಮಾಜಮುಖಿ ಸೇವೆಯನ್ನು ಗುರುತಿಸಿ ಭಾರತದ ಶ್ರೇಷ್ಠ ಕಲಾ ಸಂಘಟನೆಯಾದ ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ಡ್ ಬೆಂಗಳೂರು, ಮಹಾನಗರ ಸಮಿತಿ ತುಮಕೂರು ಅವರು ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್
ರಿಜಿಸ್ಟರ್ಡ್ ತುಮಕೂರು ಅವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಆಯೋಜಿಸಿರುವ ಗಮಕ ಹಬ್ಬ 2026ರ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ತಮಗೆ ಆಪದ್ಬಾಂಧವ ಎಂಬ ಬಿರುದನ್ನು ನೀಡಿ ಗೌರವಿಸುತ್ತದೆ. ತಮಗೂ ತಮ್ಮ ಕುಟುಂಬಕ್ಕೂ ತಮ್ಮ ಸಹಕಾರಿಗಳಿಗೂ ಸಕಲ ಸನ್ಮಂಗಲವನ್ನು ನೀಡಲೆಂದು ಪರಮಾತ್ಮನಲ್ಲಿ ಪ್ರಾರ್ಥಿಸುವ ತಾಯಿ ಭಾರತೀಯ ಸೇವೆಯಲ್ಲಿ ಶ್ರೀ BR ನಟರಾಜ ಶ್ರೇಷ್ಠಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ಡ್ ಬೆಂಗಳೂರು ಮಹಾನಗರ ಸಮಿತಿ ತುಮಕೂರು ಶ್ರೀ ಪರಾಭೂನಾಂ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಶುದ್ಧ ದ್ವಾದಶಿ ಭಾನುವಾರ ದಿನಾಂಕ 23/7/2026 ಶ್ರೀ ಕೃಷ್ಣಾಂತರ್ಗತ ಆಗಿ ಉಪಸ್ಥಿತಿ ಇರುವ ಎಲ್ಲ ಕಲಾಭಿಮಾನಿಗಳಿಗೂ ಅನಂತ ನಮಸ್ಕಾರಗಳು. ಬಹುಶಃ ಸಂಸ್ಕಾರ ಭಾರತಿಗೆ ಸಮಾಜ ಸೇವೆಯಲ್ಲಿ ಇದಕ್ಕಿಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಈ ವರ್ಷ ಸಿಕ್ಕಿಲ್ಲ ಅಂತೇಳಿ ಭಾವಿಸುತ್ತಾ ವೇದಿಕೆ ಮೇಲೆ ಎಲ್ಲರೂ ಕೂಡ ಬಂದು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಸೈಡು ಮೇಡಮ್, ಸೈಡು. ಅಲ್ಲೇ ರೀ. ಸ್ವಲ್ಪ ಹಿಂದೆ ಹೋಗಿ, ಸ್ವಲ್ಪ ಹಿಂದೆ ಹೋಗಿ. ಏನಲ್ಲ ಬರ್ತಾರಪ್ಪ. ಈ ದಿನದ ಸುಂದರ ಸಂಜೆಯಲ್ಲಿ ನನಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಸಂಸ್ಕಾರ ಭಾರತೀಯ ಎಲ್ಲ ಪದಾಧಿಕಾರಿಗೆ ನಮಸ್ಕರಿಸ್ತಾ, ನನಗೆ ಯಾವುದೇ ಕಾರ್ಯಕ್ರಮದಲ್ಲಿ ಉತ್ತೇಜನ ಕೊಡ್ತಕ್ಕಂಥ ನಮ್ಮ ನಟರಾಜ್ ಶೆಟ್ಟರಿಗೆ ವಂದಿಸ್ತಾ, ಈ ದಿನದ ಕಾರ್ಯಕ್ರಮ ಎಲ್ಲ ಎರಡು ಗಳಿಗೂ ಮೌನವಾಗಿ ಗೆದ್ದಂಥ ನಮ್ಮ ಜ್ಯೋತಿ ಗಣೇಶರು ಯಾವುದೇ ಕಾರ್ಯಕ್ರಮ ಮಾಡಲಿ, ಏನೇ ಮಾಡಲಿ, ತನ್ನ ಮೌನದಿಂದನೇ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ತುಮಕೂರು ಅಭಿವೃದ್ಧಿಗೆ ತನ್ನ ಕಾಪು ಮೂಡಿಸ್ತಕ್ಕಂಥ ಜ್ಯೋತಿ ಗಣೇಶರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಗುರುಗಳಾದ ನಮ್ಮ ಮುಳ್ಳಿ ಕೃಷ್ಣಪ್ಪನವರಿಗೆ, ನಮ್ಮ ಶ್ರೀನಿವಾಸ್ ಅವರಿಗೆ, ಮೊದಲಿಗೆ ನಟರಾಜ್ ಶೆಟ್ಟರ್ ಬಗ್ಗೆ ಒಂದು ಮಾತಾಡ್ತೀನಿ. ನನಗೆ ಅವಕಾಶ ಸಿಕ್ಬಿಟ್ಟಿದೆ ಗೊತ್ತು. ನಟರಾಜ್ ಶೆಟ್ಟರು ಅವರು ನಟರಾಜ್ ಶೆಟ್ಟರು ಒಂದು ಕಾರ್ಯಕ್ರಮದಲ್ಲಿ ನಮಗೂ ಇಬ್ಬರಿಗೂ ಸ್ಟೇಜ್ ಕೊಟ್ಟಿದ್ರು. ಆದರೆ ಆ ಸ್ಟೇಜಲ್ಲಿ ಕನ್ಫ್ಯೂಸ್ ಆಯಿತು ನಟರಾಜು ಅಂತಾಗ. ನಾನು ಅವಾಗ ಮೈಕ್ ಇಸ್ಕೊಂಡು ನಾನು ಹೇಳಿದೆ, ಅವರು ಸಾಯಿಬಾಬಾ ನಟರಾಜು, ನಾನು ಮಾಮೂಲಿ ನಟರಾಜು ಅಂತ ಹೇಳಿದೆ. ಯಾಕೆಂದರೆ ಆ ಸಾಯಿಬಾಬಾ ನಟರಾಜು ತುಮಕೂರಲ್ಲೆಲ್ಲ, ಇಡೀ ಕರ್ನಾಟಕದಲ್ಲಿ ಆ ನಟರಾಜ್ ಶೆಟ್ಟರು ಸಾಯಿಬಾಬಾ ಅದಲ್ಲ, ಅನ್ನ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಜ್ಞಾನ ಜ್ಯೋತಿನೇ ಆಗಲಿ, ಯಾವುದೇ ಆಗಲಿ, ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ನಮ್ಮ ನಟರಾಜ್ ಶೆಟ್ಟರು ಅವ್ರು ಅದಕ್ಕೋಸ್ಕರ ಸಾಯಿಬಾಬಾ ಅಂತ ಹೇಳ್ಬಿಟ್ಟಿದೆ. ಯಾಕೆಂದರೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರು ಮಾಡಿರೋ ಸೇವೆ
ನಮ್ಮ ನಟರಾಜ್ ಶೆಟ್ಟರು ಮಾಡಿರೋ ಸೇವೆ, ನಮ್ಮ ಮೋಹನ್ ಮಾಡಿರ್ತಕ್ಕಂಥ ಜ್ಯೋತಿ ಗಣೇಶ್ವರ ಸೇವೆ, ಅದ್ರ ಮುಂದೆ ನಾನು ಏನಿಲ್ಲ. ನೀವು ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಇವತ್ತು ಸನ್ಮಾನ ನಿಜವಾಗ್ಲೂ ತುಂಬ ಸಂತೋಷ. ನಾವು ಕಣ್ಣಿಲ್ಲಿ ನಿಜವಾಗ್ಲೂ ನಾವು ಸಾಯೋವರೆಗೂ ನಾವು ಸ್ಮರಿಸ್ಕೊತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನಗೆ ಅವಕಾಶ ಮಾಡೋಕ್ಕೆ ತಾವೆಲ್ಲ ಮಾಡಿಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಇವತ್ತಿಗೂ ಅಷ್ಟೇ ಸ್ಮಾರ್ಟ್ ಸಿಟಿ 35 ವಾರ್ಡಲ್ಲಿ ಕಾರ್ಪೊರೇಷನ್ನು ಯಾರೇ ಮರಣ ಹೊಂದಿರಲಿ, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಹಿಂದೂ ಯಾರೇ ಮರಣ ಹೊಂದಿರಲಿ, ಆರ್ಥಿಕವಾಗಿ ಹಿಂದುಳಿದಲ್ಲಿ ನಟರಾಜ್ ಶೆಟ್ಟರಿಗೆ ಫೋನ್ ಮಾಡಿದ್ರೆ ನಮ್ಗೆ ಫೋನ್ ಮಾಡ್ತಾರೆ, ನಾವು ಬಂದು ದಹನ ಕಾರ್ಯ ಮಾಡ್ತೀವಿ, ಅಗ್ನಿ ಸ್ಪರ್ಶನ ಮಾಡೋದಕ್ಕೆ ಅವಕಾಶ ನಾವೇ ಹಣ ಸಹಾಯ ಮಾಡ್ತೀವಿ. ಅದೇ ರೀತಿ ಅವರು ಬಾಕ್ಸ್ ಮಾಡೋಕ್ಕೂ ಅವ್ರು ಮುಸ್ಲಿಮ್ಸ್ ಆಗಿರಲಿ, ಕ್ರಿಶ್ಚಿಯನ್ಸ್ ಆಗಿರಲಿ, ಅವ್ರು ಹೇಗೆ ಆಗಿರಲಿ ನಾವು ಮಾಡೋದಕ್ಕೆ ಸಹಾಯ ಮಾಡ್ತೀವಿ 35 ವಾರ್ಡಲ್ಲಿ. ಯಾಕೆಂದರೆ ಇವತ್ತಿನ ಒಂದು ನಮ್ಮ ಒಂದು ಪರಿಸ್ಥಿತಿ ಮನುಷ್ಯ ಎರಡೇ ದುಡಿಯೋದಕ್ಕೆ, ಒಂದು ಕಾಯಿಲೆಗೆ, ಎರಡನೇದು ಮಕ್ಕಳು ಓದಿಸೋಕ್ಕೆ, ಆಮೇಲೆ ಮಕ್ಕಳು ನೀವು ನೋಡ್ತಾ ಇದ್ರಿ ಏನು ಮಾಡ್ತಾ ಇದ್ದಾರೆ ಅಂತ. ಇವತ್ತಿನ ಒಂದು ಸ್ಥಿತಿಲಿ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಇವತ್ತು ಸಂಸ್ಕಾರ ಭಾರತಿಯಲ್ಲಿ ಡೈಲಿ ನಮ್ಮ ಗಣಕ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಕೃತಿ ಅಳವಡಿಸ್ಕೊಂಡಾಗ ನಮ್ಗೆ ಆಯುಷ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಕಾರಣ ಅದೇ ನಮಗೆ ಮನಃಶಾಂತಿ ಕೊಡೋದು. ಇವತ್ತು ನಾವು ನೋಡ್ತಾ ಇದ್ದೀವಿ ಮನುಷ್ಯರಲ್ಲಿ ಇವತ್ತು ಅಡ್ಮಿಟ್ ಆಗ್ತಿರೋದು ಹಾಸ್ಪಿಟ್ಲಲ್ಲಿ ರೈತರು. ನೀವು ರೈತರು ಏನು ತಿಳ್ಕೊಂಡಿರ್ತೀರಾ, ಅವರು ತೋಟದಲ್ಲಿರ್ತಾರೆ, ಅವರು ತಣ್ಣ ಗಾಳಿ ಬೀಸುತ್ತೆ, ಭಾಳ ಚೆನ್ನಾಗಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ. ಅವರೇ ಕಾಯಿಲೆ ಜಾಸ್ತಿ ಬಿದ್ದು ಇವತ್ತು ದುಡ್ದಿದ್ದೆಲ್ಲ ಕಾಯಿಲೆಗೆ ಇದು ಮಾಡ್ತಾರೆ. ಕಾರಣ ಇಷ್ಟೇ, ನಾವು ಹಾಲಲ್ಲಿ ಇದ್ದೇವೆ, ಪಾತ್ರೆ ಶುದ್ಧ ಅಂತ ತಿಳ್ಕೊತೀವಿ. ನಾವು ಇವತ್ತು ಭಾರತ ದೇಶದಲ್ಲ ಪ್ರಪಂಚದಲ್ಲೇ ಗಾಳಿಯೊಳಗೆ ಮಿಶ್ರ ಗಾಳಿಯನ್ನು ಸೇರಿಸ್ಕೊಂಡು ಕಾಯಿಲೆ ತಗೊಳ್ತಾ ಇದ್ದೀವಿ. ಅದರಿಂದ ಇವತ್ತು ನನ್ನ ಒಂದು ಚಿಕ್ಕ ಒಂದು ಸಂದೇಶ, ಯಾರೇ ಆಗಿರಲಿ ಉಪವಾಸ ಮಾತ್ರ ಇರಬೇಡಿ. ಉಪವಾಸ ತಿಂದುಬಿಟ್ಟು ಪೂಜೆ ಮಾಡಿ. ಅದಾದ ಮೇಲೆ ಯಾಕೆಂದರೆ ಎಷ್ಟೋ ಉಪವಾಸ ಇದ್ದವರು ನಿಶಕ್ತಿಯಾಗಿ ಅಡ್ಮಿಟ್ ಆಗಿದ್ದಾರೆ, ಅವರೆಲ್ಲ ನಾವು ಮಾಡಿದ್ದೀವಿ. ಇನ್ನೂ ಒಂದು ಹೇಳ್ಬೇಕಂದ್ರೆ, ನಾವು ಕೊರೋನಾ ಟೈಮಲ್ಲಿ ಸುಮಾರು ಮೊದಲನೇ ಕೊರೋನಾದಲ್ಲಿ 185, ಎರಡನೇ ಕೊರೋನಾದಲ್ಲಿ 200 ಚಿಲ್ಡ್ರನ್ ಮಾಡಿದ್ವಿ. ಹಾಗಾಗಿ ನಾವು ಕಣ್ಣಾಗ ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಅಲ್ಲಿ ನಡೆಸತಕ್ಕಂಥ ಒಂದು ಸಂಸ್ಕೃತಿಯಲ್ಲಿ ನಾವು ದಹನ ಕಾರ್ಯ ಮಾಡಬೇಕಾದ್ರೆ ಅವ್ರ ತಂದೆ ಸತ್ತಿರ್ಬೇಕಾದ್ರೆ ನಾವು ವಿಡಿಯೋ ಮಾಡಿ ಕಳಿಸಿದ್ವಿ. ಮಗ ಸತ್ತಿರ್ಬೇಕಾದ್ರೆ ತಂದೆ ಕಳಿಸಿದ್ದೀವಿ, ಮೊಮ್ಮಗ ಸತ್ತಿರ್ಬೇಕಾದ್ರೆ ತಾತನ ಕಳಿಸಿದ್ದೀವಿ. ಬೆಳಗಾವಿ, ಹುಬ್ಳಿ, ಇಲ್ಲಿಂದ ಬಂದು ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು. ಆ ಅಡ್ಮಿಟ್ ಆಗ್ತಿರ್ತಕ್ಕಂಥ ಕಣ್ಣಲ್ಲಿ ನೋಡಿದಾಗ ನಮ್ಮ ಕಣ್ಣಲ್ಲಿ ನೀರು ಬರೋದು. ಯಾಕೆಂದರೆ ಇವತ್ತು ಸಮಾಜದಲ್ಲಿ ನಾವು ಬೆಳೆಯುವಂದರೆ, ನಾವು ಬದುಕಬೇಕು ಅಂದರೆ ಆ ತಾಯಿ ವಾಸವಿ ತಾಯಿ ಆಗಲಿ ಯಾರೇ ಆಗಿರಲಿ ಧ್ಯಾನ ಸಂಸ್ಕೃತಿ ಇಲ್ಲದೇ ನಾವು ಇವತ್ತು ಬದುಕೋದು. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿದ್ದೀರ. ಖಂಡಿತ ನಾವು ಶ್ರೀನಿವಾಸ ತುಂಬ ದೂರ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ.